ನಡೆದೋಯ್ತು ದುರಂತ. ಕೂಲಿಂಗ್ ಎಲ್ಲೋ ಆಗಿದೆ ಆವಾಗಲೇ ಎಷ್ಟೋ. ಹಾಯ್ ಫ್ರೆಂಡ್ಸ್, ಶುಭ ದಿನ. ವೆಲ್ಕಮ್ ಟು ಹೊಸ ವಿಲಾಗ್. ಡೆಸ್ಟಿನೇಷನ್ ಕಡೆ ಹೋಗ್ತಿದ್ದೀವಿ. ಇಷ್ಟು ದಿನ ನಾವು ಆ ಪ್ಲೇಸ್ಗೆ ನಮ್ಮ ವಿಲಾಗ್ಸಲ್ಲಿ ತೋರಿಸಿದ್ದಿಲ್ಲ. ಇವಾಗ ಸಮಯ ಒಂದು 6:15 ಆಗಿದೆ. ತುಮಕೂರು ಹತ್ರ ಇದ್ದೀವಿ ಆಲ್ಮೋಸ್ಟ್. ನೋಡಿ, ನಮ್ಮ ಹೇಮಂತ್ ಇದ್ದಾರೆ, ಮುಖೇಶ್ ಇದ್ದಾರೆ, ಸಾಯಿಮೋಳಿ ಪಾಚ್ಕೊಂಡವನೆ. 4 ಜನ ಕಾರಲ್ಲಿ, ಇನ್ನೂ ಸ್ವಲ್ಪ ಜನ ಬೈಕಲ್ಲಿ ಬರ್ತಿದ್ದಾರೆ. ಸೊ ನೋಡೋಣ ಮುಂದೆ ಜರ್ನಿ ಹೆಂಗಿರುತ್ತೆ ತೋರಿಸ್ತೀವಿ. ಹಾಯ್ ಫ್ರೆಂಡ್ಸ್, ಈಗ ಶಿರಾ ಹತ್ರ ರೀಚ್ ಆಗಿದ್ವಿ. ಟೋಲ್ ಹತ್ರ ಇದ್ದೀವಿ. ಸೊ ಆ್ಯಸ್ ಲೈಕ್ ಹೇಳ್ದಂಗೆ 4 ಜನ ಕಾರು, ಇನ್ನು ಮಿಕ್ದವರೆಲ್ಲ ಬೈಕ್ ಅನ್ನಲ್ಲ. ಇವಾಗ ತೋರಿಸ್ತೀನಿ, ಎಲ್ಲರೂ ಇಲ್ಲಿದ್ದಾರೆ. ಗೋಕುಲ್, ಕಾರ್ತಿಕ್, ಸಾಯಿಮೋಳಿ, ರಾಕೇಶ್. ಸೊ ಇದು ರವಿತೇಜ್, ಅದು ರಾಹುಲ್, ಓಕೆ ಮುಖೇಶ್. ಇವರೆಲ್ಲ ನೋಡಿರ್ತೀರ ನಮ್ಮ ಹಳೆ ವಿಲಾಗಲ್ಲಿ. ಸೊ ಸ್ವಲ್ಪ ಜನ ಹೊಸಬ್ರಿದ್ದಾರೆ. ಏನು? ಸೊ ಇವಾಗ ಹೋಗ್ತಿರೋ ಡೆಸ್ಟಿನೇಷನ್ ಬಂದು ಗೋಕರ್ಣ. ಸೊ ವಿಲ್ ಸಿ ಹೌ ಇಟ್ ಗೋಸ್. ಮತ್ತೆ ಬಾಯ್. ಅವ್ರನ್ನ ಕರ್ಕೊಂಬಂದಿಲ್ವಾ? ಫಸ್ಟ್ ಆಫ್ ಆಲ್ ನಾನು ಮ್ಯಾಪ್ ಹಾಕಿಲ್ಲ, ನಾನು ನಿಮ್ಮನ್ನೇ ಫಾಲೋ ಮಾಡ್ತಿರೋದು, ಆಯ್ತಾ? ವೇರ್ ಯು ಗೈಸ್ ಗೋಯಿಂಗ್, ಐ ಆಮ್ ಬಿಹೈಂಡ್ ಯು ಅಷ್ಟೇ. ನಾನು ಅದನ್ನ ಹೇಳಿದೆ, ಬಂದಿರೋ ರೂಟಲ್ಲೇ ರಿಟರ್ನ್ ಬನ್ನಿ ಅಂತ ಹೇಳಿದೆ. ಚಿತ್ರದುರ್ಗ ಹತ್ರ ಇದ್ದೀವಿ. ಒಂದು ಸಣ್ಣ ಸ್ಟಾಪ್ ಕೊಟ್ಟಿದ್ದೀವಿ. ನೋಡಿ ಗೋಕರ್ಣ ಗಲ್ಲಿಗಳಲ್ಲಿ ಹೆಂಗೈತೆ. ನಾವು ಹೋಗ್ತಾ ಇರೋ ಜಾಗ ಬಂದು ಐರಾ ಬೀಚ್ ಹೌಸ್ ಅಂತ. ಸೊ ಬೀಚ್ ಪಕ್ಕದಲ್ಲೇ ಇರೋದು. ಸೊ ಈ ಥರ ಸಂಧಿ ಗುಂದಿಗಳಲ್ಲಿ ನುಗ್ಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಎಲ್ಲಿ ರೀಚ್ ಆಗ್ತೀವೋ ನೋಡೋಣ. ಒಂಥರ ಗೋವಾ ವೈಬ್ಸ್ ಥರನೇ ಇದೆ ಸೇಮ್. ಅಲ್ಲೂ ಈ ಥರ ಕಾಲೋನೀಸ್ ಇರೋಲ್ಲ. ಸೊ ಈಗ ಐರಾ ಹೋಮ್ ಸ್ಟೇ ಹತ್ರ ಬಂದ್ವಿ. ಈ ಥರ ಇದೆ ಎಂಟ್ರಿ. ನಾವು ಬ್ಯಾಕ್ ಗೇಟಿಂದ ಹೋಗ್ತಾ ಇದ್ದೀವಿ.
ಆ್ಯಕ್ಚುಲಿ ಇದಿರೋದು ಬೀಚ್ ಪಕ್ಕನೇ, ಸೊ ನೋಡೋಣ ಹೆಂಗಿರುತ್ತೆ. ಸೊ ಆ್ಯಕ್ಚುಲಿ ಬೀಚ್ ಸೈಡಿಂದ ಬರೋಕ್ಕಾಗಲ್ಲಂತೆ, ಈ ಕಡೆಯಿಂದ ಒಂದು ದಾರಿ ಇದೆ, ಹಿಂಗೆ ನಡ್ಕೊಂಡು ಬರಬೇಕು ಬೈಕ್ ಪಾರ್ಕಿಂಗ್ ಮಾಡಿ. ಇದೆ ಅನಿಸುತ್ತೆ ಐರಾ ಹೋಮ್ ಸ್ಟೇ. ಓ ಸೂಪರ್ ಕಾಣಿಸ್ತಿರ್ಬೋದು ಬೀಚ್. ಹೊಗೆನಾ ಅದು ಏನು ಸಕ್ಕತ್ತಾಗಿದೆ, ಒಂಥರ ಕಾಲೋನಿ ಥರ. ಬುಕ್ಕಿಂಗ್ ಇದೆ ಸರ್. ಯಪ್ಪ ಸಕ್ಕತ್ತಾಗಿದೆ ನೋಡೋಕ್ಕೆ. ಫುಲ್ಲು ಸಮುದ್ರ. ರಾಕಿ ಹೆಂಗೈತೆ ಬ್ರೋ? ಆಯ್ತು ಜನರೇ, ಬನ್ನಿ ಬನ್ನಿ ಜನರೇ. ಬಟ್ ಈ ಥರ ಫಸ್ಟ್ ಟೈಮಾ ಲೈಕ್ ನೋಡಿದ್ದ ಮುಂಚೆ? ಆ್ಯಕ್ಚುಲಿ ಗೋಕರ್ಣಕ್ಕೆ 4 ಟೈಮ್ ಅನ್ಸುತ್ತೆ. ಓಕೆ. ನಿಂದು ರವಿತೇಜ? ನಾವು ಗೋಕರ್ಣಕ್ಕೆ ಬರ್ತಿರೋದೇ ಸೆಕೆಂಡ್ ಟೈಮ್. ಓಕೆ, ನಂದಂತೂ ಫಸ್ಟ್ ಟೈಮು. ಫಸ್ಟ್ ಟೈಮ್. ಸೊ ಇದು ಬಿಟ್ಟರೆ ಪಾಂಡಿಚೇರಿ ನೋಡಿದ್ದೆ, ಅದು ಸಖತ್ತಾಗಿತ್ತು. ಇದು ಇನ್ನೂ ನೋಡೋಕ್ಕೆ ಒಂಥರ ಭಯನೇ ಆಗುತ್ತೆ. ಹಂಗೆ ಹೋಗು. ಐಸ್ ಮಾತ್ರ ಫುಲ್ ಐಸ್ ನೀರು. ನೋಡಿ ಈ ಥರ ಇದೆ ವ್ಯೂ, ಸಕ್ಕತ್ತಾಗಿದೆ ಬೀಚ್ ಸೈಡು ಹೋಮ್ ಸ್ಟೇ. ಸೊ ನೈಟಲ್ಲಿ ರೆಸಾರ್ಟ್ ಹೆಂಗೆ ಕಾಣಿಸುತ್ತೆ ನೋಡಿ. ಇದೆಲ್ಲ ಕಾಟೇಜಸ್ಸು. ಸೊ ನಾವಿರೋದು ರೂಮ್ ಇದು. ವಾಶ್ರೂಮ್ ಈ ಥರ ಇದೆ, ಎಲ್ಲ ಕ್ಲೀನಾಗಿದೆ. ಚೆನ್ನಾಗಿದೆ.
ಚೆನ್ನಾಗಿ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಸೊ ಇದು ಲೆಫ್ಟ್ ಸೈಡಲ್ಲಿರೋದು. ಸೊ ರೈಟಲ್ಲಿ ಇದೊಂದು ದೊಡ್ಡ ಬಿಲ್ಡಿಂಗು. ಅಲ್ಲಿ ಮೇಲ್ಗಡೆ ಎಲ್ಲ 3 ಶೇರಿಂಗ್ 4 ಶೇರಿಂಗ್ ಇದೆ ನೋಡಿ. ಇದು ಔಟರ್ ಲುಕ್. ಸೊ ಅಲ್ಲೆಲ್ಲ ಸೀಟಿಂಗ್ ಮಾಡ್ಬೋದು. ಸೊ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ಬೀಚಿಂದು. ನೋಡಿದ್ರಲ್ಲ ಫಸ್ಟ್ ಡೇ ಹೇಗಿತ್ತು ಅಂತ. ಸೊ ನಾವು ಗೋಕರ್ಣ ಹೋಗೋ ಅಷ್ಟರೊಳಗೆ ಮಧ್ಯಾಹ್ನ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಸೊ ಹೋಗ್ಬಿಟ್ಟು ನಾವು ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ನಾವು ಕೆಲವೊಂದು ಪ್ಲೇಸಸ್ಗೆ ಹೋದ್ವಿ. ಆಮೇಲೆ ಬೀಚಲ್ಲಿ ಕೂಡ ಆಟ ಆಡಿದ್ವಿ. ಆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸಿ ಯು.